ಆಶುತೋಷ್ ಶರ್ಮಾ. ಅಯ್ಯಮ್ಮ, ನಮಸ್ಕಾರ ಎಲ್ಲರಿಗೆ. ಸಿದ್ಧಾರ್ಥ ಮಾತಾಡ್ತಿರೋದು. ಕುಶಲ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರ್ನಾಟಕ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಯಪ್ಪ, ನನಗೆ ಮ್ಯಾಚ್ ನೋಡಿ ಬೆವರು ಬಂತು. ಡೆಲ್ಲಿ, ವಾ, ಇದು ನಾನು ನೋಡಿದಂತಹ ಮ್ಯಾಚ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯಾಚಸ್. ಎಂಥ ಮ್ಯಾಚ್ ಮಾರ. ನೀವೇನಾದರೂ ಮಿಸ್ ಮಾಡಿಕೊಂಡಿದ್ರೆ, ಏನೊಂದು ಖಂಡಿತ ಮಿಸ್ ಮಾಡಿಕೊಂಡ್ರಿ. ಪಂಜಾಬ್ ಈಗ ಲಬ ಅಂತ ಬಡ್ಕೊಳ್ತಾ ಇರ್ಬೋದು ಪ್ರೀತಿ ಸಿಂಟ. ನಾವು ಯಾಕೆ ಆಶುತೋಷ್ ಶರ್ಮಾ ಅವ್ರನ್ನ ರಿಟೈನ್ ಮಾಡಲಿಲ್ಲ, ಹೀ ಈಸ್ ನಾಟ್ ಒನ್ ಸೀಸನ್ ವಂಡರ್ ಅಂತ ಅವ್ರ ತಲೆ ಚಚ್ಕೊಳ್ತಾ ಇರ್ಬೋದು. ವಾಟ್ ಅ ಮ್ಯಾಚ್. ಮೈ ಗಾಡ್ಸಿಲ್ಲ, ಅಪ್ಪ ದೇವ, ಭಯಂಕರ ಮ್ಯಾಚ್. ಡೆಲ್ಲಿ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಮ್ಯಾಚ್ ಇತ್ತು ವಿಶಾಖಪಟ್ಟಣಮಲ್ಲಿ. ಯಾಕಂದರೆ ಡೆಲ್ಲಿಯ ಏನೋ ಸೆಕೆಂಡ್ ಹೋಮ್ ಅಂತ ಅವರು ಟ್ರೀಟ್ ಮಾಡ್ತಾ ಇದ್ದಾರೆ ವಿಶಾಖಪಟ್ಟಣಮನ್ನು. ಅಲ್ಲಿ ಒಂದು 2-3 ಮ್ಯಾಚ್ ಉಂಟಂತ ಅಂದ್ಕೊಳ್ತೇನೆ. ಮೈ ಗಾಡ್ಸಿಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತೆ LSG ಹೊಡೆದದ್ದು 209 ರನ್. 209 ರನ್. ನಮ್ಮ ಪ್ರಿವ್ಯೂ ವಿಡಿಯೋ ನೋಡುವಂಥ ಅಭ್ಯಾಸ ಯಾರಿಗಾದ್ರೂ ಇದ್ದರೆ ಅದರಲ್ಲೊಂದು ಮೆನ್ಷನ್ ಮಾಡಿದ್ದೆ. ಟಾಪ್ ಆರ್ಡರ್ ಚಿಂದಿ LSGದು ಟಾಪ್ ಆರ್ಡರ್ ಚಿಂದಿ ಡೆಪ್ತ್ ಎಲ್ಲಿದೆ ಅಂತ ಹೇಳಿದೆ. ಟಾಪ್ ಆರ್ಡರ್ ಚಿಂದಿ ಯಾಕೆ ಹೇಳಿದೆ ಅಂತಂದರೆ, ಮಾರ್ಕ್ರಮ್, ಮಿಶೆಲ್ ಮಾರ್ಷ್, ಪೂರನ್, ಮಿಲ್ಲರ್, ಪಂತ್, ಇವರೆಲ್ಲ ಅಲ್ಟಿಮೇಟ್ ಮಾರ, ಒಳ್ಳೆ ಬ್ಯಾಟಿಂಗ್ ಸೂಪರ್ ಉಂಟು. ಬಟ್ ಅದಾದ ಮೇಲೆ ಪೂರ್ತಿ ಬೌಲಿಂಗು ಮತ್ತು ಆಲ್ರೌಂಡರ್ಸ್ ಎಲ್ಲವನ್ನ ನಂಬಿರೋದು LSG ತಂಡ ಭಾರತದ ಪ್ಲೇಯರ್ಸ್ ಮೇಲೆ, ಅದು ಸಹ ಇನ್ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಮೇಲೆ. ಯಾರು ನಂಬಿಕೆ ಇಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಿ ಮಾರೆ ಡೆಪ್ತೇ ಇಲ್ಲ ಅಂತ. ಇವತ್ತು ಆದದ್ದು ಕೂಡ ಹಾಗೆ. 209 ರನ್ ಹೊಡಿಲಿಕ್ಕೆ ಕಾರಣಕರ್ತರು ಯಾರು? 2 ಪ್ಲೇಯರ್ಸ್ ಅಥವಾ 2.5 ಪ್ಲೇಯರ್ಸ್ ಅಂತ ಹೇಳ್ಬೋದು. ಯಾರೆಲ್ಲ? ಪೂರನ್ 30 ಬಾಲಿಗೆ 75 ರನ್. ಆ ಕಡೆಯಿಂದ ಇವರು ಯಾರು ಮಾರೆ, ಮಿಶೆಲ್ ಮಾರ್ಷ್ 72 ರನ್ನು. ದಡಬಡ ಇಬ್ಬರು ಸೇರಿಕೊಂಡು ಹೊಡಿತಿದ್ದಾರೆ. ಇವರು ಇಬ್ಬರು ಇರುವಷ್ಟು ಟೈಮಿಗೆ 250 ಆದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಅದಾದಮೇಲೆ ಲಾಸ್ಟಿಗೆ ಒಂದು 2 ಬಾಲ್ 2 ಸಿಕ್ಸ್ ಎಲ್ಲ ಹೊಡೆದು ಮಿಲ್ಲರ್ ಅವರು 19 ಬಾಲಿಗೆ 27 ರನ್, ಮಾರ್ಕ್ರಮ್ ಅವರು 15 ರನ್ ಹೊಡೆದ್ರು. ಅವರ 4 ಫಾರಿನರ್ಸ್ ಡಬಲ್ ಡಿಜಿಟ್. ಮಾರ್ಕ್ರಮ್ 15, ಮಿಲ್ಲರ್ 19 ಬಾಲ್ 27, ಮತ್ತು ಯಾರು ಪೂರನ್ ಅವರು 75. ಎಂತ ಮಾರೆ ಇಷ್ಟು ಕುಳ್ಳಕ್ಕಿದ್ದಾನೆ, 6 ಡಬ ಅಂತ. ಕೊನೆಗೆ ಮಾರ್ಚ್ ಕೂಡ 70+. ನಮ್ಮ ಇಂಡಿಯನ್ ಪ್ಲೇಯರ್ಸ್ ಬಗ್ಗೆ ಮಾತಾಡುವ. ಇಂಡಿಯನ್ ಪ್ಲೇಯರ್ಸ್ ಯಾರು ಸಹ ಸಿಂಗಲ್ ಡಿಜಿಟ್ ಅಲ್ಲ, ಡಬಲ್ ಡಿಜಿಟ್ ಟಚ್ ಕೂಡ ಆಗಲಿಲ್ಲ. ಪಂತ್ 6 ಬಾಲ್ ಆಡಿ 0 ಸುತ್ತಿದ್ರು. ಅದು ಕೊನೆಗೆ ಭಾರೀ ಒಂದು ಕಂಟಕವಾಗಿ ಪರಿಣಮಿಸಿತು LSG ಪಾಳ್ಯಕ್ಕೆ. 0 ರನ್ ಸುತ್ತಿದ್ರು. ಯಾರು ಕೂಡ ಡಬಲ್ ಡಿಜಿಟ್ ಕ್ರಾಸ್ ಆಗಲಿಲ್ಲ. ಕೊನೆಗೆ ರನ್ನೇ ಹರಿದು ಬರಲಿಲ್ಲ. ಲಾಸ್ಟ್ 5 ಓವರಲ್ಲಿ 39 ರನ್. ಅದು ಕೂಡ ಮೋಹಿತ್ ಶರ್ಮಾ ಅವರ ಲಾಸ್ಟ್ 2 ಬಾಲಲ್ಲಿ 2 ಸಿಕ್ಸ್ ಬಂದದ್ರಿಂದಾಗಿ 200ರ ಗಡಿ ದಾಟಿತು. 209ರ ತನಕ LSG ವಿಸ್ತರಿಸಿಕೊಂಡ್ರು. ಈ ಮೋಹಿತ್ ಶರ್ಮಾ ಅವರಿಗೆ ಲಾಸ್ಟ್ 2 ಬಾಲಿಗೆ ಎಂತಾಗೋದು ಅಂತ ನೆನಪಾಗ್ತಾ ಉಂಟು ಯಾವುದಾದ್ರೂ ಮ್ಯಾಚ್? CSK ಮೇಲೆ ಫೈನಲಲ್ಲಿ GT ಟೀಮಲ್ಲಿ ಆಡ್ತಾ ಇದ್ರು ಮೋಹಿತ್ ಶರ್ಮಾ ಅವರು. 4 ಬಾಲು ಸೂಪರ್ ಆಗಿ ಹಾಕಿದ್ರು. ಲಾಸ್ಟ್ 2 ಬಾಲಿಗೆ 10 ರನ್ ಬೇಕು ಅಂತಿದ್ದಾಗ ಒಂದು 6 ಮತ್ತು 4 ಕೊಟ್ಟರು. ಲಾಸ್ಟ್ 2 ಬಾಲ್ ಹಾಕಲಿಕ್ಕೆ ಬರೋದಿಲ್ಲ ಅಂತಾಯಿತು. ಮೋಹಿತ್ ಶರ್ಮಾ ಅವರಿಗೆ ಅಪ್ಪಿತಪ್ಪಿ 20ನೇ ಓವರ್ ನೀವೇನಾದರೂ ಬಾಲ್ ಕೊಟ್ಟರೆ 19.4 ಓವರ್ ಆದ ಕೂಡಲೇ ಇಲ್ಲ ಬೇಬಿ ಓವರ್ ಅಂತ ಎಂಥದೋ ಒಂದು ಹೇಳಿ ಅವರಿಗೆ ಇಂಜುರಿ ಆಯಿತು ಹಾಗೆ ಹೀಗೆ ಅಂತೇಳಿ ಯಾರಾದರೂ ಬೇರೆಯವರು ಬಂದು 2 ಬಾಲ್ ಹಾಕಬೇಕಾ ಅಂತ. ಲಾಸ್ಟ್ 2 ಬಾಲ್ ಮಾತ್ರ ಚಂದ ಮಾಡಿ ಹಾಕೋದಿಲ್ಲಪ್ಪ ಈ ಮನುಷ್ಯ ಅಂತೂ. 209ರ ತನಕ ವಿಸ್ತರಿಸಿಕೊಂಡ್ರೆ LSG. ವಿಶಾಖಪಟ್ಟಣಂ ಅಂದರೆ ಒಳ್ಳೆ ಫ್ಲ್ಯಾಟ್ ವಿಕೆಟ್ ಥರವೇ ಇತ್ತು. ಬಟ್ ಇನ್ನಿಂಗ್ಸ್ ಮುಕ್ತಾಯದ ಹಂತಕ್ಕೆ, ಅಂದರೆ ಮುಕ್ತಾಯ ಆದಮೇಲೆ LSG ತಂಡ ಕಂಪ್ಲೀಟಾಗಿ ಖುಷಿ ಪಡೆದಿದ್ರೆ ಒಳ್ಳೆ ಸ್ಕೋರ್ ಮಾಡಿದ್ದೇವೆ ಅಂತ. ಕಂಪ್ಲೀಟಾಗಿ ಯಾಕೆ ಖುಷಿ ಪಡಲಿಲ್ಲ ಅಂತಂದರೆ, 240 ಸಹ ಹೊಡಿಬೋದಿತ್ತು ಮಾರೆ. 6 ಫಸ್ಟ್ 10 ಓವರಿಗೆ 117 ರನ್ ಬಂದಾಗಿದೆ ಮಾರೆ. ಮತ್ತು ಒಂದು ಸ್ಟಪ್ಸ್ ಮಿಡ್ಲ್ ಓವರಲ್ಲಿ ಸ್ಟಪ್ಸಿಗೆ ಸಹ ಓವರ್ ಕೊಟ್ಟರು. ಸ್ಟಪ್ಸ್ ಅಣ್ಣ 28 ರನ್, 1 ಓವರಲ್ಲಿ 28 ರನ್ ಹೊಡಿಸ್ಕೊಂಡ್ರು. ಆ್ಯಂಡ್ ಬೈ ದ ವೇ DC ಟೀಮಲ್ಲಿ ಇವತ್ತು KL ರಾಹುಲ್ ಅವರು ಇರಲಿಲ್ಲ. ಇವತ್ತು ಅದಕ್ಕೆ ಹೇಳೋದು, ಸ್ಟಾರ್ಟಿಂಗಲ್ಲಿ ಈ ಪ್ರಿವ್ಯೂ ವಿಡಿಯೋನೇ ಮಾಡಬಾರ್ದ ಅಂತ. ಪ್ಲೇಯಿಂಗ್ 11 ಹಾಗಿರ್ಬೋದು ಹೀಗಿರ್ಬೋದು ಅಂತ ನಮಗೆ ಒಂದಿಷ್ಟು ವ್ಯೂಸ್ ಬರ್ತದೆ ಬಿಟ್ಟರೆ ಅದರಿಂದ ನಯಾ ಪೈಸೆ ಲಾಭ ಇಲ್ಲ. ಯಾಕಂತಂದರೆ ನಾವು ಹೇಳಿದ ಒಂದಾಗಿರ್ತದೆ. ಟೀಮ್ ಮ್ಯಾನೇಜ್ಮೆಂಟಿಗೆ ಕರೆಕ್ಟಾಗಿ ಗೊತ್ತಿರ್ತದಲ್ಲ ಯಾವ ಪ್ಲೇಯರ್ಸ್ ಹೇಗೆ ಇದ್ದಾರೆ, ಅವ್ರ ಪ್ರಾಕ್ಟೀಸ್ ಸೆಷನಲ್ಲಿ ಹೇಗೆ ಆಡ್ತಾ ಇದ್ದಾರೆ, ಯಾರ ಫಾರ್ಮ್ ಹೇಗೆ ಉಂಟು, ಅವ್ರ ದೇಶೀಯ ಕ್ರಿಕೆಟಲ್ಲಿ ಏನು ಕಿತ್ತು ದಬಾಕಿದ್ದಾರೆ ಅಂತ ಆ ಮ್ಯಾನೇಜ್ಮೆಂಟ್ಗಳಿಗೆ ಕರೆಕ್ಟಾಗಿ ಗೊತ್ತಿರ್ತದೆ. ಯಾಕಂತಂದರೆ ಇವತ್ತು LSG ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಎಷ್ಟೆಷ್ಟು ಹೊಸ ಫೇಸ್ ಮಾರೆ. ಡೆಲ್ಲಿಯಲ್ಲಿ ವಿಪ್ರಾಜ್ ನಿಗಮ್ ಅಂತೆ, ನನಗೆ ಯಾರಂತವೇ ಗೊತ್ತಿಲ್ಲ. LSG ತಂಡದಲ್ಲಿ ಪ್ರಿನ್ಸ್ ಯಾದವ್ ಮತ್ತು ದಿಗ್ವೇಶ್
ಮತ್ತು ಮಣಿಮಾರನ್ ಸಿದ್ಧಾರ್ಥ ಅವರೊಂದು 2 IPL ಮ್ಯಾಚ್ ಆಡಿದ್ರು ಬಿಡಿ, ಬಟ್ ಅವರಿಬ್ಬರು ಡೆಬ್ಯೂ ಮ್ಯಾಚ್. ಸೊ ಇಲ್ಲಿ ಸಹ ಹಾಗೆ ಎಲ್ಲೆಲ್ಲ ಹೊಸ ಮುಖಗಳು. ಏನು ಇವ್ರದ್ದು ಚೇಸ್ ಸ್ಟಾರ್ಟ್. ಬೈ ದ ವೇ, ಮೊಹಸಿನ್ ಖಾನ್ ಇಲ್ಲ, ಮಯಾಂಕ್ ಯಾದವ್ ಅವರಿಲ್ಲ. ಸೊ ಈಗ ಬೌಲಿಂಗ್ ಉಸ್ತುವಾರಿ ಯಾರು ಹೊತ್ಕೊಳ್ಬೇಕು? ಶಾರ್ದುಲ್ ಠಾಕೂರ್ ಅವರು ಮೊಹಸಿನ್ ಖಾನ್ ಅವರ ರೀಪ್ಲೇಸ್ಮೆಂಟ್ ಆಗಿ ಲಾಸ್ಟ್ ಮಿನಿಟ್ಗೆ LST ತಂಡಕ್ಕೆ ಬಂದರು. ಆ ಮನುಷ್ಯನ ಲಕ್ಕೆ ಬೇರೆ ಮಾರ್ರೆ. ಅನ್ಸೋಲ್ಡ್ ಆಗಿದ್ದಂತಹ ಆಟಗಾರ ಈಗ ಲಾಸ್ಟ್ ಮಿನಿಟ್ಗೆ IPL ಇನ್ನೇನು 2 ದಿನದಲ್ಲಿ ಸ್ಟಾರ್ಟ್ ಆಗ್ತದೆ ಅಂತ ಹೇಳುವಾಗ ಮೊಹಸಿನ್ ಖಾನ್ಗೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬಂದರು. ಯಾಕಂತಂದರೆ ಮೊಹಸಿನ್ ಖಾನ್ ಫಿಟ್ ಇಲ್ಲ, ಅವರು ಇಂಜುರಿ ಅಂತ ಅವರು ಈ IPL ಇಂದ ಔಟ್ ಆಗಿದ್ದಾರೆ. ಎಸ್, ಇವರು ಶಾರ್ದುಲ್ ಠಾಕೂರ್ ಅವರು ಬಂದರು. ಶಾರ್ದುಲ್ ಠಾಕೂರ್ ಅವರು ಫಸ್ಟ್ ಓವರ್ ಹಾಕಿದ್ರು. ಫಸ್ಟ್ ಓವರಲ್ಲಿ 2 ವಿಕೆಟ್ ಡಮಾರ್. ಯಾರು ಇದು ಫೇಜರ್ ಮೆಗ್ಗರ್ಕ್ ಅವರು ಡಮಾರ್ 1 ರನ್ನಿಗೆ ಔಟ್ ಆದರು. ಅದಾದಮೇಲೆ ಅಭಿಷೇಕ್ ಪರಲ್ ಅವರು ಡಕ್ ಔಟು. ಆ್ಯಂಡ್ ನೆಕ್ಸ್ಟ್ ಓವರಲ್ಲಿ ಇವರು ಸಮೀರ್ ರಿಜ್ವಿ ಕೂಡ ಔಟು. ಸೊ 1.4 ಓವರ್ಸಿಗೆ 3 ವಿಕೆಟ್ ಬಿದ್ದಾಗಿ ಆಗಿದೆ. ಏನು ಸಹ ಆಡಲೇ ಇಲ್ಲ ಡೆಲ್ಲಿಯ ಬ್ಯಾಟ್ಸ್ಮನ್. ಅಂದರೆ ಕರೆಕ್ಟ್ ಒಂದು ಟೆಂಪರ್ಮೆಂಟೇ ತೋರಿಸಲಿಲ್ಲ. 1.4 ಓವರ್ಸ್ ಅಂದರೆ 10 ಬಾಲಿಗೆ 3 ವಿಕೆಟ್ ಬಿದ್ದಾಗೆ ಆಗಿದೆ. ಇನ್ನು ಆ ಕಡೆಯಿಂದ ಆಡ್ತಿರೋದು ಉಪನಾಯಕ ಫ್ಯಾಫ್ ಡು ಪ್ಲೆಸಿಸ್ ಅವರು, ಈ ಕಡೆಯಿಂದ ಅಕ್ಷರ್ ಪಟೇಲ್ ಅವರು ಬಂದರು. ಹೇಗೂ ಆಲ್ಮೋಸ್ಟ್ ಮುಳುಗಿದ್ದ ಹಡಗನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡಿದರು. ಬಟ್ 6.3 ಅಥವಾ 6.4 ಓವರ್ಸು ಅಂದರೆ ಪವರ್ ಪ್ಲೇ ಮುಗಿದು ಇನ್ನೊಂದು 4 ಬಾಲ್ ಆಗಿದ್ದಷ್ಟೇ ಆಲ್ರೆಡಿ ಅಕ್ಷರ್ ಪಟೇಲ್ ಮತ್ತು ಫ್ಯಾಫ್ ಡು ಪ್ಲೆಸಿಸ್ ಕೂಡ ಔಟ್ ಆಗಿತ್ತು. ಅಂದರೆ ಪವರ್ ಪ್ಲೇ ಮುಗಿದು ಸ್ವಲ್ಪ ಹೊತ್ತಲ್ಲೇ 5 ವಿಕೆಟ್ ಆಲ್ರೆಡಿ ಹೋಗಿ ಆಗಿದೆ. ಅವರಿಬ್ಬರು 20+ ಸ್ಕೋರ್ ಹೊಡೆದ್ರು, 22 ರನ್ 29 ರನ್ ಹೊಡೆದ್ರು ಬಿಟ್ಟರೆ. ಅಂದರೆ ಬಟ್ ಸ್ಟಿಲ್ ಡೆಲ್ಲಿ ಆಲ್ರೆಡಿ ಸೋತಾಗಿ ಆಗಿತ್ತು. 10 ಓವರ್ ಬಿಟ್ಟಕ್ಕೆ 6 ಓವರಿಗೆ 5 ವಿಕೆಟ್ ಹೋಗಿ ಆಗಿತ್ತು. ಕೊನೆಗೆ ಅದಾದಮೇಲೆ ಆಶುತೋಷ್ ಶರ್ಮಾ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ಆಟಗಾರ ಆಶುತೋಷ್ ಶರ್ಮಾ ಅವರು ಆ್ಯಂಡ್ ಸ್ಟಬ್ಸು ಇನ್ನೊಂಚೂರು ಟ್ರೈ ಮಾಡಿದರು, ಎತ್ತಲಿಕ್ಕೆ ಟ್ರೈ ಮಾಡಿದರು. ಏನು ಸ್ಟಬ್ಸ್ ಅವರು ಭಾರಿ ಚೆಂದ ಮಾಡಿ ಆಡ್ತಾಯಿದ್ರು. ಮಣಿಮಾರನ್ ಸಿದ್ಧಾರ್ಥ ಅವರು ಓವರಲ್ಲಿ 2 ಬಾಲ್ಗೆ 2 ದೊಡ್ಡ 6 ಹೊಡೆದ್ರು. ಅದಾದಮೇಲೆ ಎಂಥ ಬಾಲ್ ಕಳೆದೋಯ್ತಾ ಎಂತ ಅಂತ ಗೊತ್ತಿಲ್ಲ. ಒಂದು ಚಿಕ್ಕ ಬ್ರೇಕ್ ಸಿಕ್ಕಿತ್ತು. ಆ ಬ್ರೇಕ್ ಆದ ನೆಕ್ಸ್ಟ್ ಬಾಲಲ್ಲಿ ಸ್ಟಬ್ಸ್ ಕೂಡ ಔಟ್ ಆದರು. ಅಂದರೆ ಆಯಿತು, ಈಗ ಅಫಿಷಿಯಲಿ ಡೆಲ್ಲಿ ತಂಡ ಹೀನಾಯವಾಗಿ ಸೋತಿದೆ ಅಂತ ಅನೌನ್ಸ್ ಮಾಡ್ಬೋದು ಅಂತ ನಾವೆಲ್ಲ ಸಹ ಅಂದ್ಕೊಳ್ತಿದ್ದೆ. ಯಾಕಂತಂದರೆ ಮತ್ತೆ ಯಾವ ಕೂಡ ಬ್ಯಾಟ್ಸ್ಮನ್ ಇರಲಿಲ್ಲ ಬರಲಿಕ್ಕೆ. ಆಶುತೋಷ್ ಶರ್ಮಾ ಮಾತ್ರ ಆಡ್ತಾಯಿದ್ರು. ಆಶುತೋಷ್ ಶರ್ಮಾ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್, ಯಾಕಂದರೆ ಯಾರು ಸಹ ಇಲ್ಲ. ಬಟ್ ಈ ವಿಪ್ರಾಜ್ ನಿಗಮ್ ಯಾರು ಮಾರ್ರೆ, ನನಗೆ ಅಂತೂ ಗೊತ್ತಿಲ್ಲ. ಅಣ್ಣ 15 ಬಾಲಿಗೆ 39 ಏನೋ ಹೊಡೆದು ಮಾರ್ರೆ ಆ್ಯಂಡ್ ನನಗೆ ಡೌಟ್ ಆಯಿತು, ಇವರು ಎಂಥ ಆಲ್ರೌಂಡರ್ ಇರ್ಬೋದು ನಮ್ಗೆ ಗೊತ್ತಿಲ್ಲ ಅಂತ. ನಾನು ಕ್ರಿಕ್ ಬಸ್ಸಿಗೆ ಹೋಗಿ ನೋಡಿದೆ, ಅವರು ಆಲ್ರೌಂಡರ್ ಬೌಲರ್ ಜಸ್ಟ್ ಬೌಲರ್ ಅಂತೆ. ನಾನು ಆಲ್ರೌಂಡರ್ ಅಂತ ಅಂದ್ಕೊಂಡೆ. ಯಾಕಂದರೆ ಶಾರ್ಟ್ಸ್ ಪ್ರಾಪರ್ ಕ್ರಿಕೆಟಿಂಗ್ ಶಾರ್ಟ್ಸ್, ಯಾಪ್ಪ ಗ್ರೌಂಡಿದ್ದು ಮೂಲೆಗೆ ಫ್ಲೂಯೆಂಟಾಗಿ ಹೊಡಿತಿದ್ರು ಮಾರೆ. ಯಾವ ಸಾಲಕ್ ಬುಲಕ್ ಶಾರ್ಟೇ ಇಲ್ಲ. ಯಾವುದೊಂದು ಥರ್ಡ್ ಮ್ಯಾನಿಗೆ ಒಂದು ಬ್ಯಾಟ್, ಅದು ಆ ಬ್ಯಾಟ್ ಫೇಸ್ ಹೀಗೆ ಓಪನ್ ಮಾಡಿ ಥರ್ಡ್ ಮ್ಯಾನಿಗೆ ಡೆಲಿಬ್ರೇಟ್ಲಿ ಒಂದು 4 ಹೊಡೆದ್ರು. ಐ ವಾಸ್ ಲೈಕ್ ಓ ಮೈ ಗಾಡ್, ಇದು ಮಾರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಕೂಡ ಹೊಡಿಲಿಕ್ಕೆ ಒಂದು ಸ್ವಲ್ಪ ತಿಣ್ಕಾಡ್ತಾರೆ ಈ ಥರದ ಶಾಟ್ ಹೊಡಿಲಿಕ್ಕೆ. ಅಷ್ಟು ಡೆಲಿಬ್ರೇಟಾಗಿ ಬೇಕಂತ ಹೊಡೆದದ್ದು, ಎಜ್ಜಾಗಿ ಹೋಗಿರೋದಲ್ಲ. ಸೂಪರ್ ಅಂದರೆ ಸೂಪರ್ ಬ್ಯಾಟಿಂಗ್. ಮತ್ತೆ ಪುನಃ ಕರೆಕ್ಟ್ ಟೈಮ್ಗೆ ಇನ್ನೇನು ಲಾಸ್ಟ್ 4 ಓವರ್ ಇದೆ, 4 ಓವರಿಗೆ 42 ರನ್ ಬೇಕು. ಆಶುತೋಷ್ ಶರ್ಮಾ ಅವರಿಗೆ ಇವರು ಸಪೋರ್ಟ್ ಕೊಟ್ಟರೆ ಅಥವಾ ಇವರಿಗೆ ಆಶುತೋಷ್ ಶರ್ಮಾ ಅವ್ರು ಕೊಟ್ಟರೆ ಡೆಲ್ಲಿ ವಿನ್ ಆಗ್ತದೆ ಅಂತ ಅಂದ್ಕೊಳ್ತಿರುವಾಗ ಅವರು ಔಟ್ ಆದರು. ಅದಾದಮೇಲೆ ಸ್ಟಾರ್ಕ್ ಅವರು ಬಂದರು, ಸ್ಟಾರ್ಕ್ ಔಟು. ಇವ್ರು ಔಟ್ ಯಾರು ಮಾರ್ರೆ, ನಮ್ಮ ಕುಲ್ದೀಪ್ ಯಾದವ್ ಅವರು ಔಟು. 9 ವಿಕೆಟ್ ಹೋಗಿದೆ. ಆ ಕಡೆಯಿಂದ ಇವರು ಚಚ್ತಾನೆ ಇದ್ದಾರೆ. ಯಾರು ಮಾರ್ರೆ, ಇದು ಆಶುತೋಷ್ ಶರ್ಮಾ ಡಮ ಅಂತ ಚಚ್ತಾನೆ ಇದ್ದಾರೆ. ಅವರ ಎಲ್ಲ ಬೌಲರ್ಸು ಹೊಡಿಸ್ಕೊಂಡ್ರು. ನನಗೆ ಪಂತ್ ಅವ್ರದ್ದು ಕ್ಯಾಪ್ಟನ್ಸಿ ಸುತಾರಾಮ್ ಅರ್ಥ ಆಗಲಿಲ್ಲ, ಸುತಾರಾಮ್ ಇಷ್ಟ ಕೂಡ ಆಗಲಿಲ್ಲ. ಅಥವಾ ನನ್ನದು ಏನಾದ್ರು ತಪ್ಪಿದ್ರೆ ತಿಳಿಸಿ. ಅಲ್ಲಿ ಫಸ್ಟ್ ಓವರಲ್ಲಿ 2 ವಿಕೆಟ್ ತೆಗೆದಿದ್ದಾರೆ ಶಾರ್ದುಲ್ ಠಾಕೂರ್. ಆ್ಯಂಡ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇದು ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇದು ಅಂತ ಇಟ್ಕೊಳ್ಳುವ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಇದು ಸೀನಿಯರ್ ಮೋಸ್ಟ್ ಪ್ಲೇಯರು ಬಿಷ್ಣಾಯ್ ಇದ್ದದ್ದು. ಬಿಷ್ಣಾಯ್ 4 ಓವರಿಗೆ 53 ರನ್ ಹೊಡಿಸ್ಕೊಂಡ್ರು. 2 ವಿಕೆಟ್ ತೆಗೆದಿದ್ದಾರೆ, ಎಸ್ 53 ರನ್ ಹೊಡಿಸ್ಕೊಂಡ್ರು. ಬಟ್ ಈ ಕಡೆ ಶಾರ್ದುಲ್ ಠಾಕೂರು ಫಸ್ಟ್ ಓವರಲ್ಲಿ 2 ವಿಕೆಟ್ ತೆಗೆದಿದ್ದರು. ಸೆಕೆಂಡ್ ಓವರಲ್ಲಿ ವಿಕೆಟ್ ಸಿಗಲಿಲ್ಲ. ಅವರದ್ದು ಇನ್ನೂ ಸಹ 2 ಓವರ್ ಬಾಕಿ ಇತ್ತು, ಅವರಿಗೆ ಓವರೇ ಕೊಡಲಿಲ್ಲ. ಅದರ ಬದಲಾಗಿ ಡೆಬ್ಯೂಟೆಂಟ್ ಅಂತ ಅಂದ್ಕೊಳ್ತೇನೆ ಪ್ರಿನ್ಸ್ ಯಾದವ್ಗೆ 4 ಓವರ್ ಕೊಟ್ಟರು. ನನಗೆ ಇದು ಯಾವ ಥರದ ಕ್ಯಾಪ್ಟನ್ಸಿ ನನಗೆ ಅರ್ಥ ಆಗಲಿಲ್ಲ. ಸರಿ, ಲಾಸ್ಟು ಅಂದರೆ ಏನು 19ನೇ ಓವರು ದಡಬಡಬಡಬ ಅಂತ ಹೊಡಿಸ್ಕೊಂಡು ಬಿಷ್ಣೋಯ್ ಅವರು ಲಾಸ್ಟಿಗೆ ಯಾವ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಅಂತಂದರೆ 6 ಬಾಲಿಗೆ 6 ರನ್ ಬೇಕು ಮಾರ್ರೆ. ಬಟ್ ಸ್ಟ್ರೈಕಲ್ಲಿ ಇರೋದು ಮೋಹಿತ್ ಶರ್ಮಾ ಅವರು. 9 ವಿಕೆಟ್ ಹೋಗಿದೆ. ಆ್ಯಂಡ್ ಬಾಲ್ ಹಾಕ್ಲಿಕ್ಕೆ ಬಂದದ್ದು ಶಹಬಾಜ್ ಅಹಮದ್ ಅವರು.
ಏನು ಬ್ಯೂಟಿಫುಲ್ ಬಾಲ್ ಅಂತಂದರೆ ಚಿನ್ನ ಬಾಲ್ ಪಿಚ್ಚಾಗಿ ಹೀಗೆ ಅಂದರೆ ಲೆಫ್ಟ್ ಆರ್ಮ್ ಸ್ಪಿನ್ನರ್. ನೀವು ಇಮ್ಯಾಜಿನ್ ಮಾಡಿಕೊಳ್ಳಿ, ಮ್ಯಾಚ್ ನೋಡಿದ್ರೆ ಸೂಪರ್ ಬಿಡಿ, ನಿಮಗೆಲ್ಲ ಅರ್ಥ ಆಗ್ತಿರ್ತದೆ. ಬ್ಯಾಟ್ ಪಿಚ್ಚಾಗಿ ಮೋಹಿತ್ ಶರ್ಮಾ ಅವರ ಎಡ್ಜನ್ನು ಮಿಸ್ ಆಗಿ ಏನು ಇವರಿಗೆ ಜಸ್ಟ್ ಒಂಚೂರು ಇಲ್ಲಿ ಪ್ಯಾಡ್ ತಾಗಿದೆ ಬಿಟ್ಟಾಕಿ ಏನು ಪಂತ್ ಅವರ ಕೈಗೆ ಹೋಯಿತು. ಪಂತ್ ಅವರು ಸ್ಟಂಪ್ ಔಟ್ ಮಿಸ್ ಕರೆಕ್ಟಾಗಿ ಕಲೆಕ್ಟೇ ಮಾಡಲಿಲ್ಲ. ಅದಕ್ಕಿಂತ ಮುಂಚೆ ಪಂತ್ ಅವರು ಆರು ಬಾಲ್ ವೇಸ್ಟ್ ಮಾಡಿ ಡಕ್ ಔಟ್ ಆಗಿದ್ರು. ಆ್ಯಂಡ್ ಇನ್ನೊಂದು ಆಶುತೋಷ್ ಶರ್ಮಾ ಅವರ ಒಂದು ಕ್ಯಾಚ್ ಮಿಸ್ ಮಾಡಿದ್ರು, ಅದು ಸ್ವಲ್ಪ ಟಫ್ ಇತ್ತು ಬಿಟ್ಟಾಕಿ. ಅವರ ಕ್ಯಾಚನ್ನು ಮಿಸ್ ಮಾಡಿದ್ರು ದಿಗ್ವೇಶ್ ಅವರ ಬೌಲಿಂಗಲ್ಲಿ ಅಂತ ಅಂದ್ಕೊಳ್ತಾನೆ, ಅಥವಾ ಶಾಬಾಜ್ ಅಹಮದ್ ಅವರ ಬೌಲಿಂಗಲ್ಲಿ. ಎಸ್, ಅದಾದಮೇಲೆ ಈ 19.1 ಓವರಿದ್ದು ಆ ಬಾಲ್ ಸ್ಟಂಪ್ ಔಟ್ ಮಿಸ್ ಮಾಡಿದರು. ಮತ್ತು ಈಗ ಅಜೀವಾಗಬಾರ್ದಲ್ಲ, ಅದಕ್ಕೆ ರಿವ್ಯೂ ತೊಗೊಂಡ್ರೆ ರಿವ್ಯೂ ಅಂತ ಅಂದ್ಕೊಂಡು, ಬಟ್ ರಿವ್ಯೂ ವರ್ಕ್ ಆಗಲಿಲ್ಲ. ಅದು ಬಾಲು ವಿಕೆಟಿಗೆ ತಾಕ್ತಾ ಇರಲಿಲ್ಲ. ನೆಕ್ಸ್ಟ್ ಬಾಲ್ ಮೋಹಿತ್ ಶರ್ಮಾ ಅವರು ಹೀಗೆ ಟಚ್ ಮಾಡಿ ಓಡಿದ್ರು, ಬದೋನಿ ಅವರು ಕರೆಕ್ಟಾಗಿ ಕಲೆಕ್ಟ್ ಮಾಡಲಿಲ್ಲ ಬಾಲನ್ನು. ಇಲ್ಲದಿದ್ದರೆ ರನ್ಔಟ್ ಆಗುವಂಥ ಸಾಧ್ಯತೆ ಕೂಡ ಇತ್ತು. ಆಗ ನೋಡಬೇಕಿತ್ತು ಪಂತಣ್ಣ ಬದೋನಿಗೆ ಬೈಯೋದು ಕಿರ್ಚೋದೆಲ್ಲ. ಆಗ ಬದೋನಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ಬೋದು, ಅಲ್ಲ ಮಾರ್ರೆ ಪ್ರೀವಿಯಸ್ ಬಾಲ್ ಮಾರ್ರೆ ನೀನೊಂದು ಸ್ಟಂಪ್ ಔಟ್ ಮಾಡಿದಿದ್ರೆ ಆಲ್ ಔಟ್ ಆಗಿರ್ತಿದ್ರು ಡೆಲ್ಲಿ ತಂಡ, ನಾವು ವಿನ್ ಆಗಿರ್ತಿದ್ದೆವು. ಈಗ ನನಗೆ ಬೈತಿದ್ಯಲ್ಲಣ್ಣ, ಇದು ನ್ಯಾಯವಾ, ಇದು ನೀತಿನ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ಬೋದು. ಎಸ್, ಸಿಂಗಲ್ ಬಂತು, 4 ಬಾಲಿಗೆ 5 ರನ್ ಬೇಕು. ಆಶುತೋಷ್ ಶರ್ಮಾ ಡಾರ್ 6 ಸ್ಟ್ರೈಟ್ 6 ಮ್ಯಾಚ್ ವಿನ್. 31 ಬಾಲಿಗೆ 66 ರನ್ ಏನೋ ಹೊಡೆದಿದ್ದಾರೆ ಆಶುತೋಷ್ ಶರ್ಮಾ ಅವರು. ಸೆಲೆಬ್ರೇಷನ್ ನೋಡಬೇಕಿತ್ತು ಆಶುತೋಷ್ ಶರ್ಮಾ ಅವ್ರದ್ದು. ಹಬ್ಬ ಟ್ರೀಟ್, ಕಣ್ಣಿಗೆ ಆನಂದ. ಅಷ್ಟು ಈ ಒಂದು ವಿಜಯವನ್ನು ನಾನು ಕೆವಿನ್ ಪೀಟರ್ಸನ್ ಅವರಿಗೆ ಅರ್ಪಿಸ್ತಿದ್ದಾನೆ ಅನ್ನುವಂಥ ಒಂದು ಸೆಲೆಬ್ರೇಷನ್ ಆಗಿತ್ತು. ಅದು ಸ್ವಿಚ್ ಹಿಟ್ ಮೂಲಕ, ಅಂದರೆ ಆ ಥರ ಸೆಲೆಬ್ರೇಷನ್. ನಿಮಗೆ ಇದು ಡೆಡಿಕೇಶನ್ ಅಂತ ತೋರಿಸ್ತಿದ್ರು. ಸೂಪರ್ ಮ್ಯಾಚ್ ಮಾರ, ಸೂಪರ್. ಎಷ್ಟು ಹೊಗಳಿದ್ರು ಸಹ ಕಡಿಮೆ ಆಗ್ತದೆ. ಯಾಕಂತಂದರೆ ಯಾರು ನಮಗೆ ಗೊತ್ತಿಲ್ಲದ ಪ್ಲೇಯರ್ಸ್ ಎಲ್ಲ ಬಂದು, ಹುಡುಗರು ಹೊಸ ಪ್ಲೇಯರ್ಸ್ ಬಂದು ಈ ಥರದ ಆಟ ಎಲ್ಲ ಆಡಿದಾಗ, ಆಶುತೋಷ್ ಶರ್ಮಾ ಲಾಸ್ಟ್ ಸೀಸನಲ್ಲಿ ಪಂಜಾಬಿಗೆ ಒಂದು 3-4 ಮ್ಯಾಚ್ ಭಾರಿ ಚೆಂದ ಮಾಡಿ ಆಡಿದರು. ಬಟ್ ಅದು ವಿಪ್ರಾಜ್ ನಿಗಮ್ ಅವರೆಲ್ಲ ಯಾರಂತವೇ ಗೊತ್ತಿಲ್ಲ ಮಾರ. ಆ್ಯಂಡ್ ಈವನ್ ಆ ಕಡೆ ಸಹ ದಿಗ್ವೇಶ್ ಭಾರಿ ಚೆಂದ ಮಾಡಿ ಬಾಲ್ ಹಾಕಿದ್ರು. ಅವ್ರು ಸಹ ಡೆಬ್ಯೂಟೆಂಟ್ ಅಂತ ಅಂದ್ಕೊಳ್ತೇನೆ. ದಿಗ್ವೇಶ್ ಆಗಿರ್ಬೋದು, ಪ್ರಿನ್ಸ್ ಯಾದವ್ ಅವ್ರು ಚೆಂದ ಮಾಡಿ ಬಾಲ್ ಹಾಕಲಿಲ್ಲ, ಸಿಕ್ಕಾಪಟ್ಟೆ ಅಂಡರ್ ಪ್ರೆಷರ್ ಕೂಡ ಇದ್ದರು. ಮಣಿಮಾರನ್ ಸಿದ್ಧಾರ್ಥ್ ಭಾರಿ ಚೆಂದ ಮಾಡಿ ಬಾಲ್ ಹಾಕಿದ್ರು. ಅವರು 2 ವಿಕೆಟ್, ದಿಗ್ವೇಶ್ 2 ವಿಕೆಟ್, ಬಿಷ್ಣೋಯ್ 2 ವಿಕೆಟು, ಮೋಹಿತ್ ಶರ್ಮಾ ಅವ್ರು 2 ವಿಕೆಟು, ಒಟ್ಟು ಎಷ್ಟಾಯಿತು 8 ವಿಕೆಟ್. ಇನ್ನೊಂದು ವಿಕೆಟ್ ರನ್ಔಟಲ್ಲಿ ಇದಾದ ಕುಲ್ದೀಪ್ ಯಾದವ್ ಅವರು ರನ್ಔಟ್ ಆಗಿದ್ರು. ಬಟ್ ಏನು ಮ್ಯಾಚ್ ಮಾರ, ಸೋ ಗುಡ್. ಆ್ಯಂಡ್ ಪರವಾಗಿಲ್ಲ, ನಾವು ಪ್ರಿವ್ಯೂವಲ್ಲಿ ಹೇಳಿದ್ದು ಹಾಗೆ ಆಯಿತು. LSG ನಿಮಗೆ ಕಂಪ್ಲೀಟಾಗಿ ಫಾರಿನ್ ಪ್ಲೇಯರ್ಸ್ ಮೇಲೆ ನಂಬಿದ್ದಾರೆ ಅಷ್ಟೇ, ಮತ್ತೆ ಏನಿಲ್ಲ. ಅಲ್ಲಿ ಮ್ಯಾಚ್ ವಿನ್ ಆಗಿಸ್ಬೇಕಂತಂದರೆ ಅಗೇನ್ ಪೂರನ್ನು, ಮಾರ್ಷ್, ಮಿಲ್ಲರ್ ಎಲ್ಲ ತುಂಬ ಒದ್ದಾಡಬೇಕು. ಯಾಕಂತಂದರೆ ತುಂಬ ಇನ್ಎಕ್ಸ್ಪೀರಿಯನ್ಸ್ ಉಂಟಪ್ಪ ತಂಡದಲ್ಲಿ, ಸಿಕ್ಕಾಪಟ್ಟೆ ಇನ್ಎಕ್ಸ್ಪೀರಿಯನ್ಸ್ ತಂಡ LSG. ಆಗೋದಿಲ್ಲ, ಇವರು ಹೀಗೆ ಆಡಿದರೆ ಕ್ವಾಲಿಫೈ ಆಗೋದಿಲ್ಲ. ಇವತ್ತು ವಿನ್ ಆಗುವ ಮ್ಯಾಚ್ ಆಗಿತ್ತು, ವಿನ್ ಆಗಬೇಕಿತ್ತು. 6 ಓವರಲ್ಲಿ 5 ವಿಕೆಟ್ ಹೋದ್ಮೇಲೆ ಸಹ ನೀವು ಡೆಲ್ಲಿಯನ್ನು ವಿನ್ ಆಗಲಿಕ್ಕೆ ಬಿಡ್ತೀರಿ ಅಂತಂದರೆ, ಅಂದರೆ ಡೆಲ್ಲಿ ಚೆಂದ ಮಾಡಿ ಆಡಿದೆ ಇಲ್ಲಂತಲ್ಲ, ಬಟ್ LSG ನೀವು 6 ಓವರಲ್ಲಿ 5 ವಿಕೆಟ್ ತೆಗೆದು ಸಹ ನೀವು ಸೋತ್ರಾ? ನೋ ಸೋಲ್ಬಾರ್ದಿತ್ತು. ಆ್ಯಂಡ್ ಮೋಹಿತ್ ಶರ್ಮಾ ಅವ್ರು ಎಲ್ಲಾರು ಸ್ಟಂಪ್ ಔಟ್ ಆಗಿದ್ದಿದ್ರೆ ಪೀಟರ್ಸನ್ ಇಟ್ಕೊಂಡು ಡಮ್ ಅಂತ ಬಡಿತಿದ್ರ ಅಂತ. ಒಂದು ಅಣ್ಣ ನೀನು ಡಕ್ ಔಟ್, ಸ್ಟಂಪ್ ಔಟ್ ಆದಿ, ಒಂದು ಬಾಲ್ ಟಚ್ ಮಾಡಲಿಕ್ಕಾಗಲಿಲ್ಲ. ಇನ್ನೊಂದು ಲಾಸ್ಟ್ 2 ಬಾಲಲ್ಲಿ 1 6 ಕಡಿಮೆ ಹೊಡಿಸ್ಕೊಂಡಿದ್ದು ಸಹ ನಾವು ವಿನ್ ಆಗಿರ್ತಿದ್ದೆವು ಮಾರ ಅಂತ ಹೊಡಿತಿದ್ರ ಅಂತ. ಪುಣ್ಯಕ್ಕೆ ಸ್ಟಂಪ್ ಔಟ್ ಮಿಸ್ ಆಯಿತು. ನೆಕ್ಸ್ಟ್ ಬಾಲ್ ಸಿಂಗಲ್ ಬಂತು. ಆಶುತೋಷ್ ಶರ್ಮಾ ಅವರು 6 ಹೊಡೆದು ವಿನ್ ಮಾಡಿಸಿದ್ರು. ಮೋಹಿತ್ ಶರ್ಮಾ ಅವರು ಯಾರು ಸಹ ಅಂದ್ಕೊಂಡಿರ್ಲಿಕ್ಕಿಲ್ಲ, ಬಟ್ ಮೋಹಿತ್ ಶರ್ಮಾ ಅವರು ಒಂದ್ಸಲ ಮನಸ್ಸೊಳಗಡೆ ಹಬ್ಬ ಗುರು ಅಂತ ಅಂದ್ಕೊಂಡಿರ್ತಾರೆ ಪಕ್ಕ. ಎಸ್ ಒಂದು ಅಪ್ಡೇಟ್ ಕೊಡ್ತೇನೆ ಅಂತ ಹೇಳಿದ್ನಲ್ಲ, ನೀವು ಕೊನೆ ತನಕ ನೋಡಿರೋದಿದ್ರೆ ನಿಮ್ಗೆ ಅಪ್ಡೇಟ್ಸ್ ಸಿಗೋದಿಲ್ಲ. ನಾಳೆಯಿಂದ ಮತ್ತೆ ಬೊಬ್ಬೆ ಹೊಡಿತೀರಿ ವಿಡಿಯೋಲಿ ಅಂತ. ನಾಳೆಯಿಂದ ಇನ್ನು 10 ರಿಂದ 12 ದಿನ ನಾ ಕರ್ನಾಟಕದಲ್ಲೇ ಇರೋದಿಲ್ಲ. ಸೊ ಯಾವಾಗ ವಿಡಿಯೋ ಬರ್ತದೆ ಏನು ಅದೆಲ್ಲ ನನಗೂ ಸಹ ಗೊತ್ತಿಲ್ಲ. ನೆಟ್ವರ್ಕ್ ಇರದ ಪ್ರದೇಶದಲ್ಲಿ ಸೇರ್ಬೋದು. ನೆಟ್ವರ್ಕ್ ಇದ್ದರೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಖಂಡಿತ. ಬಟ್ ಸಿಕ್ಕಾಪಟ್ಟೆ ಇನ್ಕನ್ಸಿಸ್ಟೆನ್ಸಿ ಇರ್ತದೆ ಈವನ್ ಫಾರ್ RCB ಮ್ಯಾಚಸ್. ಅಷ್ಟು ನಾ ಗ್ಯಾರಂಟಿ ಕೊಡಲಿಕ್ಕಾಗೋದಿಲ್ಲ. ನೆಕ್ಸ್ಟ್ 10 ರಿಂದ 12 ದಿನ ನನ್ನ ಕಡೆಯಿಂದ ಗ್ಯಾರಂಟಿ ಇಲ್ಲ. ವಿಡಿಯೋ ಬರ್ತದೆ, ಬಟ್ ನೀವು ಈ ಥರ ಮ್ಯಾಚ್ ಮುಗಿದುಕೊಳ್ಳೆ ಬರಬೇಕು, ಎಲ್ಲಿ ಅಂತ ಕೇಳಿದರೆ ನಾನು ಸಹ ಎಲ್ಲಿ ಅಂತ ಹುಡುಕ್ತಾ ಇರಬೇಕು. ನೋಡೋಣ. ಟಿಲ್ April 5th ದೇರ್ ಈಸ್ ನೋ ಕನ್ಸಿಸ್ಟೆನ್ಸಿ ಫಾರ್ ಶೋರ್ ಫ್ರಮ್ ಮೈ ಸೈಡ್. ನಾನು ಅಂದರೆ ಕರ್ನಾಟಕದಲ್ಲೇ ಇರೋದಿಲ್ಲ, ಬಟ್ ನನ್ನ ಕಡೆಯಿಂದ ಟ್ರೈ ಮಾಡ್ತೇನೆ. ಸರಿಯಾಗಿದೆ ಬರುವ. ನಮಸ್ಕಾರ.